ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಪಾಲಿಗೆ ಒಲಿದ ಏಕೈಕ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. ಈಗ ಆಲ್ರೆಡಿ ಈ ಬಾರಿಯ ಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಘೋಷಣೆ ಆಗೋಗಿದೆ. ಯಾವಾಗ ಕೈ ಅಭ್ಯರ್ಥಿ ಘೋಷಣೆ ಆಯಿತೋ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ರನ್ನ ಕಣಕ್ಕಿಳಿಸಲಾಗಿದೆ. ಇತ್ತ ಕಡೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಮಾಜಿ ಶಾಸಕ ವೈಎಸ್ವಿ ದತ್ತ ಅವರ ನಿವಾಸದಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ಮತ್ತಷ್ಟು ಆಕ್ಟಿವ್ ಆಗಿ ಮತಗಳನ್ನ ಭದ್ರವಾಗಿ ಇರಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಿರಿಯ ನಾಯಕರು ವೈಎಸ್ವಿ ದತ್ತ ಅವರ ನಿವಾಸದಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿ ಲೋಕ ಸಮರದಲ್ಲಿ ಗೆಲುವನ್ನ ದಕ್ಕಿಸಿಕೊಳ್ಳೋದು ಹೇಗೆ, ಕ್ಷೇತ್ರವನ್ನ ಉಳಿಸಿಕೊಳ್ಳೋದು ಹೇಗೆ, ಕಾರ್ಯಕರ್ತರ ಮನಸ್ಸಿನಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳು ಯಾವುದು, ಇದೆಲ್ಲವನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಸಭೆಯಲ್ಲಿ ಕಡೂರಿನ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಲೋಕಸಭಾ ಚುನಾವಣೆ ಸಂಬಂಧ ಸಭೆಯನ್ನ ಕರೆದಿದ್ರು ವೈಎಸ್ವಿ ದತ್ತ ಅವರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ನೆನಪಿಸಿದ್ದಾರೆ ಪ್ರಜ್ವಲ್. ದತ್ತ ಅವರನ್ನ ನಾವು ಕೈಬಿಟ್ಟಿಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ. ಕಡೂರಿನಲ್ಲಿ ಪಕ್ಷ ಕಾರ್ಯಕರ್ತರ ಉಳಿವಿಗೆ ದತ್ತ ಅಭ್ಯರ್ಥಿ ಮಾಡಿದ್ದು ನನ್ನ ಸ್ವಾರ್ಥಕ್ಕಲ್ಲ, ಕಾರ್ಯಕರ್ತರ ಉಳಿವಿಗಾಗಿ ಅಂತ ಹೇಳಿ ಕಾರ್ಯಕರ್ತರ ಮುಂದೆ ಭಾವನಾತ್ಮಕವಾಗಿ ಹೇಳಿಕೆ ನೀಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವೈಎಸ್ವಿ ದತ್ತ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮಾತನಾಡಿರೋದು. ಮಾತನಾಡಿದ್ರು ಗಮನಿಸಿ. ವ್ಯವಸ್ಥೆ ಏನೇ ಮಾತಾಡಲಿ ಅವತ್ತೊಂದು ದಿವಸ ನಾನು ಒಂದೇ ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ದತ್ತಣ್ಣ ಅವರಿಗೆ ಬೇಸರ ಆಗಿದೆ ಅಂತ ಹೇಳಿದ ತಕ್ಷಣ ಬಂದು ನಾನೇ ಕೂತಾಗ ಭೇಟಿ ಮಾಡಿ ರೇವಣ್ಣ ಸಾಹೇಬ್ರನ್ನ ಇಲ್ಲೇ ಕರ್ಕೊಂಡ್ ಬಂದು ಇದೇ ವೇದಿಕೆಯಲ್ಲಿ ಕೂರಿಸಿ ದತ್ತಣ್ಣನ ಯಾರನ್ನು ಕೇಳಲಿಲ್ಲ ನಾನು ದತ್ತಣ್ಣನ ಘೋಷಣೆ ಮಾಡೋಂಥ ಕೆಲಸನ ಮಾಡ್ತೇವೆ. ಯಾಕೆ ಮಾಡಿಸ್ತೇನೆ ಅಂದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ಇಡೀ ಕಡೂರು ತಾಲೂಕಿನ ಎಲ್ಲರೂ ಕಾರ್ಯಕರ್ತರು ಉಳಿಬೇಕು, ಬೀರೂರು ತಾಲೂಕಲ್ಲಿ ಕಾರ್ಯಕರ್ತರು ಉಳಿಬೇಕು ಅಂದ್ರೆ ದತ್ತಣ್ಣ ಇಲ್ಲ ಅಂದ್ರೆ ಬೇರೆ ಯಾರಿಗೆ ಜವಾಬ್ದಾರಿ ಕೊಟ್ಟರು ನಮ್ಮ ತಾಲೂಕಲ್ಲಿ ಕಾರ್ಯಕರ್ತರು ಉಳಿಯಲ್ಲ ಅನ್ನೋ ಒಂದು ಭಾವನೆಗೋಸ್ಕರ ಅವರು ನನ್ನ ಸ್ವಾರ್ಥಕ್ಕಿಂತ ಹೆಚ್ಚು ನನಗೆ ಬೈಕ್ ಕೊಟ್ಟು ಭಾಷಣ ಮಾಡಿ ಅಂತಂದ್ರೆ ಫೀಲ್ಡ್ ಅಲ್ಲಿ ಮೈಕ್ ಕೊಟ್ಟು ಭಾಷಣ ಮಾಡಿ ಏನೇ ಮಾತಾಡ್ಲಿ, ವ್ಯವಸ್ಥೆ ಏನೇ ಮಾತಾಡ್ಲಿ ಅವತ್ತೊಂದು ದಿವಸ ನಾನು ಒಂದೇ ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ದತ್ತಣ್ಣ ಅವರಿಗೆ ಬೇಸರ ಆಗಿದೆ ಅಂತ ಹೇಳಿದ ತಕ್ಷಣ ಬಂದು ನಾನೇ ಕೂತಾಗ ಭೇಟಿ ಮಾಡಿ ರೇವಣ್ಣ ಸಾಹೇಬ್ರನ್ನ ಇಲ್ಲೇ ಕರ್ಕೊಂಡ್ ಬಂದು ಇದೇ ವೇದಿಕೆಯಲ್ಲಿ ಕೂರಿಸಿ ದತ್ತಣ್ಣನ ಯಾರನ್ನು ಕೇಳಲಿಲ್ಲ ನಾನು ದತ್ತಣ್ಣನ ಘೋಷಣೆ ಮಾಡೋಂಥ ಕೆಲಸನ ಮಾಡ್ತೇವೆ. ಯಾಕೆ ಮಾಡಿಸ್ತೇನೆ ಅಂದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ,